ಹಾಲ್ಸ್ನ ನಿಮ್ಮ ಖುಷಿ ಅಂಬರ್ಕರ್. ಇವತ್ತು ನಾನು ಮಾಡ್ಸಿರೋದು ಫ್ಲಿಪ್ಕಾರ್ಟ್ ಹಾಲ್ಸ್. ಇದರಲ್ಲಿ ಕಾರ್ಡ್ ಸೆಟ್ ಕೂಡ ಇದೆ, ಜಂಪ್ ಸೂಟ್ ಕೂಡ ಇದೆ, ಎರಡು ಸೇರಿ ಈ ವಿಡಿಯೋ ನಿಮಗಿದೆ. ಮಿನಿಮಲ್ ಅನ್ನೋಕ್ಕಿಂತ ಒಂದು ಸಾಲಿಡ್ ಲುಕ್ ಕೊಡುವಂಥ ಒಂದು ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಕಲರ್ ಕಾರ್ಡ್ ಸೆಟ್ನ ತರಿಸಿದ್ದೆ. ಫ್ರಂಟ್ ನಿಮಗೆ ಈ ಥರ ಬರುತ್ತೆ, ಹಿಂದ್ಗಡೆ ನಿಮಗೆಲ್ಲ ಸ್ಟಿಕ್ ಇದೆ. ಈ ಒಂದು ಬಟ್ಟೆಗೆ ಲುಕ್ ಅಥವಾ ಅಟ್ರ್ಯಾಕ್ಷನ್ ತಂದು ಕೊಡೋದೆ ಈ ಪ್ಯಾಂಟು. ಯಾಕಂದರೆ ಕರೆಕ್ಟಾಗಿ ನೀವು ನೋಡಿದ್ರೆ ನೋಡಿ ಯಾವ ಥರ ಇದೆ ಅಂತ. ನಿಮಗೆ ಈ ಥರ ಬರುತ್ತೆ. ಫ್ರಂಟಲ್ಲಿ ಇಷ್ಟು ನಾರ್ಮಲ್ ಇದೆ, ಇಲ್ಲಿಂದ ಇಷ್ಟು ಹಿಡಿದು ಹೊಲಿದು ಒಳಗಡೆ ಒಂಥರ ಕಟ್ ಮಾಡಿದಾಗ ಯಾವ ಥರ ಕಾಣುತ್ತೆ ನೋಡಿ, ಆ ಥರ ಕಾಣಿಸುತ್ತೆ. ಬಟ್ ಆ ಥರ ಇರಲ್ಲ, ಅದು ಆ ಥರ ಲುಕ್ನ ಕೊಡುವಂಥದ್ದು. ಸೈಡಲ್ಲಿ ಹಾಕಿರ್ತೀನಿ, ಆವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಹೇಳ್ತಾ ಇದ್ದೀನಿ ಅಂತ. ಸೊ ಲುಕ್ ಈ ಥರ ಕೊಡುವಂಥದ್ದು. ನಿಮಗೆ ಲೆಂತ್ ಇಷ್ಟು ಬರುತ್ತೆ, 5 ಪಾಯಿಂಟ್ ಸಮಥಿಂಗ್ ನಾನು ಇರೋದ್ರಿಂದ ನನಗೆ ಕರೆಕ್ಟಾಗಿ ಕುತ್ಕೊತ್ತು. ಟಾಪ್ ನಿಮ್ಗೆ ಈ ಥರ ಬರುತ್ತೆ. ಫ್ರಂಟು ಚೆನ್ನಾಗಿದೆ, ಹಿಂದ್ಗಡೆ ಎಲಾಸ್ಟಿಕ್, ಹಿಂದೆ ಕೆಳಗೆ ಎಲಾಸ್ಟಿಕ್ ಇದೆ. ಇದು XS ಸೈಜಲ್ಲಿ ನಾನು ತರಿಸಿದ್ದು. ಪ್ಯಾಂಟ್ದು ಫ್ರಂಟು, ಟಾಪ್ದು ಫ್ರಂಟ್ ಸೇರಿ ಕಾರ್ಡ್ ಸೆಟ್ಟು ಸಖತ್ ಲುಕ್ ಕೊಡುತ್ತೆ ನಿಮಗೆ, ಕ್ಲಾಸಿ ಲುಕ್ಕನ್ನು ಕೊಡುವಂಥದ್ದು. ಇದು ಅರೌಂಡ್ 400 to 450 ತನಕ ಬೀಳೋದ್ರಿಂದ ನನಗೆ ನಾನು 10ಗೆ 8 ಕೊಡ್ತೀನಿ ಅಥವಾ 9 ಕೊಡ್ತೀನಿ. ಯಾಕಂದರೆ 1 ಅಥವಾ 2% ಕ್ವಾಲಿಟಿ ಒಂಚೂರು ಇಂಪ್ರೂವ್ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಇದು ಕಾಟನ್ ಬ್ಲೆಂಡ್ ಆಗಿರೋದ್ರಿಂದ ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ನಿಮಗೆಲ್ಲೂ ಹೆವಿ ಅಂತ ಅನ್ಸಲ್ಲ, ಲೈಟ್ ವೆಯ್ಟ್ ಇದೆ. ಸೊ ಆರಾಮಾಗಿ ಎಲ್ಲ ವೆಕೇಷನ್ಸ್ಗೂ ವೇರ್ ಮಾಡುವಂಥ ಒನ್ ಆಫ್ ದ ಬೆಸ್ಟ್ ಬಟ್ಟೆ. ನಾನು ತರಿಸಿದ್ದು ಒಂದು ಜಂಪ್ ಸೂಟ್, ಪಿಂಕ್ ಕಲರಲ್ಲಿ ತರಿಸಿದ್ದೆ. ಇದರಲ್ಲಿ ಪ್ಯಾಂಟು ಮತ್ತು ಟಾಪು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಇದರಲ್ಲಿ ಮೇಲೆ ಕೆಳಗೆಲ್ಲ ಒಂದೇ ಸ್ಟಿಚ್ಚು. ಸೊ ಈ ಥರ ಬರುತ್ತೆ. ಫ್ರಂಟು ಸ್ಕ್ವೇರಲ್ಲಿ ಅನಿಸುತ್ತೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ಇದು ತೋಳು ನಿಮಗೆ ತೋಳು ಇರೋದಿಲ್ಲ, ಸ್ಲೀವ್ಲೆಸ್. ಇದು ದಾರದ ಥರ ತೋಳನ್ನ ಕೊಟ್ಟಿದ್ದಾರೆ. ನೀವು ಇದನ್ನು ಯಾವ ಶೇಪಿಗೆ ಕಟ್ಕೋತೀರೋ ಆ ಶೇಪಲ್ಲಿ ನಿಮ್ಮ ತೋಳು ರೆಡಿ ಆಗುತ್ತೆ. ನೀವು ಬೇಕಿದ್ದರೆ ಫ್ಲವರ್ ಶೇಪಲ್ಲಿ ಕಟ್ಕೋಬೋದು. ಕ್ರಿಯೇಟಿವಿಟಿ ಇದೆ ಅನ್ನೋರು ಅಥವಾ ಕ್ರಿಯೇಟಿವ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅನ್ನೋರು ಆರಾಮಾಗಿ ಮಾಡ್ಬೋದು. ಇಲ್ಲ ಬೋ ಶೇಪಲ್ಲಿ ಸಿಂಪಲಾಗಿ ಕಟ್ಕೋಬೋದು. ಎರಡು ಕೂಡ ನಿಮ್ಗೆ ಅಷ್ಟೇ ಚೆನ್ನಾಗಿ ಲುಕ್ಕನ್ನು ಕೊಡುತ್ತೆ. ಹಿಂದ್ಗಡೆ ನಿಮಗೆ ಆಬ್ವಿಯಸ್ಲಿ ಜಿಪ್ ಕೊಟ್ಟಿದ್ದಾರೆ ಇಷ್ಟು. ಇನ್ನು ಅದು ಬಿಟ್ಟರೆ ಫುಲ್ ನೇರ ಒಂದೇ, ಇಲ್ಲಿಂದ ಸ್ಟಾರ್ಟ್ ಆದರೆ ಕೆಳಗೆ ತನಕನೂ ಜಾಯಿಂಟ್ ಇದೆ, ಎಲ್ಲೂ ಏನೂ ಪೀಸಸ್ಗಳು ಇಲ್ಲ. ಪಾಕೆಟ್ ಇದೆ, ಎರಡು ಕಡೆನೂ ಪಾಕೆಟ್ ಇದೆ. ಒಂದು ಮೊಬೈಲ್ನ ಅಥವಾ ಕ್ಯಾಶ್ ಕಾರ್ಡ್ಗಳನ್ನ ಕ್ಯಾರಿ ಮಾಡೋ ಅಷ್ಟು ಇದೆ ಡೀಪಾಗಿ. ಬಟ್ ಜಿಪ್ ಇಲ್ಲದೆ ಇರೋದ್ರಿಂದ ಅವಾಗ ನೋಡ್ಕೋತಾ ಇರಿ, ನಮ್ಮ ಎಚ್ಚರಿಕೆನಲ್ಲಿ ನಾವು ಇರಬೇಕಾಗುತ್ತಲ್ವ. ಸೊ ಎಸ್, ಲೆಂತ್ ನಿಮಗಾಗಿ ನನ್ನ ಕಾಲಿಗೆ ಕರೆಕ್ಟಾಗಿ ಬಂತು. 5 ಅರೌಂಡ್ ಇರೋರು ಆರಾಮಾಗಿ 5 to 5.2 ಇರೋರು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಬಾಟಮ್ ಲೆಂತ್ ಬಂದು ಬೆಲ್ ಬಾಟಮ್ ಥರ ನಿಮಗೆ ಲುಕ್ ಕೊಡುತ್ತೆ. ಇದು ಕಮ್ಮಿ ಲುಕ್ ಕೊಡುತ್ತೆ, ಬೆಲ್ ಬಾಟಮ್ ಥರ ಜಾಸ್ತಿ ಇರೋಲ್ಲ. ಬಟ್ ಇದು ಅಂತೂ ಹೆವಿ, ನಿಮಗೆ ಹಾಗೆ ಅನ್ನಿಸ್ತಿರುತ್ತೆ ಶಾಮಿಯಾನ ಹಾಕೊಂಡಂಗೆ. ಸೊ ನಾವು ಹಾಗೆ ಕರಿತಿದ್ದು, ಸೊ ಆ ಥರ ಅನಿಸುತ್ತೆ. ಬಟ್ ಲುಕ್ ಅಂತೂ ಸಖತ್ತಾಗಿ ಕೊಡುತ್ತೆ. ಲೈಕ್ರಾ ಬ್ಲೆಂಡ್ ಈ ಮೆಟೀರಿಯಲ್ ಇದಕ್ಕಿಂತ ಸ್ವಲ್ಪ ಹೆವಿ ಅನ್ನಿಸ್ಬೋದು, 1 ಅಥವಾ 2 ಪಾಯಿಂಟಲ್ಲಿ. ಬಟ್ ಬೇರೆ ಬಟ್ಟೆಗೆ ಹೋಲಿಸ್ಕೊಂಡ್ರೆ ತುಂಬ ಲೈಟ್ ವೆಯ್ಟ್ ಇದೆ. ಇದು ಅದಕ್ಕಿಂತ ಲೈಟ್ ವೆಯ್ಟ್ ಇದೆ. ಹಾಗಾಗಿ ಸೊ ಲೈಕ್ರಾ ಆರಾಮಾಗಿ ಕ್ಯಾರಿ ಮಾಡುವಂಥದ್ದು. ಅಗೈನ್ ಸಮ್ಮರಿಗೂ ಕೂಡ ಹೇಳಿ ಮಾಡಿಸ್ತಂಥ ಬಟ್ಟೆ, ಎರಡೂ ಕೂಡ ಅಷ್ಟೇ. ಸೊ ಇದು ಕೂಡ ಅರೌಂಡ್ ಅದೇ ಪ್ರೈಸ್, ಹತ್ತತ್ರ ಏನೋ ಬಿತ್ತು ನನಗೆ. ಇದಕ್ಕೂ ಕೂಡ ನಾನು 10.9 ಅಥವಾ 8 ಅಥವಾ 9 ಕೊಡೋಕ್ಕೆ ಬರ್ತೀನಿ. ಅಗೈನ್ ಅದೇ 1 ಅಥವಾ 2 ಪಾಯಿಂಟಲ್ಲಿ ನನ್ನ ಕ್ವಾಲಿಟಿನೂ ಚೆನ್ನಾಗಿರ್ಬೋದಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಫ್ಲಿಪ್ಕಾರ್ಟ್ ಅಥವಾ ಈ ಒಂದು 2 ಕಾರ್ಡ್ ಸೆಟ್ಗಳು ಅಥವಾ ಜಂಪ್ ಸೂಟ್ಗಳು ನನಗೆ ಸ್ವಲ್ಪ ಹೈ ಅನ್ನಿಸ್ತು ಪ್ರೈಸು. ಸೊ ಅದರ ಅಕಾರ್ಡಿಂಗ್ ಟು ಪ್ರೈಸ್ ಏನೋ ಸ್ವಲ್ಪ ಜಾಸ್ತಿ ಇರ್ಬೋದಿತ್ತು ಅನ್ನಿಸ್ತು. ಅಗೇನ್ 450 ಸುಮ್ಮನೆ ಅಲ್ಲ, ಯಾಕಂದರೆ ಕೆಲವ್ರಿಗೆ ಅದು ತುಂಬ ದೊಡ್ಡದಾಗಿರುತ್ತೆ. ಎರಡರದ್ದು ಲಿಂಕ್ಗಳನ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕು ಅಂದ್ರೆ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.